ವೆಲ್ಕಮ್ ಬ್ಯಾಕ್. ದೀಪಾವಳಿ ಹಬ್ಬ ಅಂದ್ರೆ ಕತ್ತಲಿನಿಂದ ಬೆಳಕಿನೆಡೆಗೆ ನಡೆಯುವ ಹಬ್ಬ. ಆದ್ರೆ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಪಾಲಿಗೆ ಈ ದೀಪಾವಳಿ ಕತ್ತಲೆಯಾಗಿ ಬದಲಾಗಿದೆ. ಪ್ರತಿ ದೀಪಾವಳಿಯನ್ನ ಸಂಭ್ರಮದಿಂದ ಆಚರಣೆ ಮಾಡ್ತಿದ್ದವರು ಪರಪ್ಪನ ಅಗ್ರಹಾರ ಜೈಲಿನ 4 ಗೋಡೆಯ ಮಧ್ಯೆ ಸೆರೆವಾಸ ಅನುಭವಿಸುತ್ತಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿರೋ ನಟ ದರ್ಶನ್ 2ನೇ ಬಾರಿಗೆ ಜೈಲು ಸೇರಿದ್ದಾರೆ. ಐಷಾರಾಮಿ ಜೀವನದ ಜೊತೆಗೆ ದೀಪಾವಳಿಯನ್ನು ಕಲರ್ಫುಲ್ ಆಗಿ ಆಚರಿಸುತ್ತಿದ್ದ ದರ್ಶನ್ಗೆ ಈಗ ಪರಪ್ಪನ ಅಗ್ರಹಾರ ಜೈಲು ನಾನಾ ಕಷ್ಟಗಳ ದರ್ಶನ ಮಾಡಿಸಿದೆ. ದೀಪಾವಳಿ ಪ್ರಯುಕ್ತ ಮಧ್ಯಾಹ್ನವೇ ನಟ ದರ್ಶನ್ಗೆ ಜೈಲಿನಲ್ಲಿ ಸ್ವೀಟ್ ನೀಡಿದ್ದಾರೆ. ದರ್ಶನ್ ಸೇರಿದಂತೆ ಎಲ್ಲಾ ಖೈದಿಗಳಿಗೂ ದೀಪಾವಳಿ ಹಬ್ಬದ ಹಿನ್ನೆಲೆ ಜೈಲಿನಲ್ಲಿ ಎಲ್ಲಾ ಖೈದಿಗಳಿಗೆ ಮುದ್ದೆ, ಚಪಾತಿ, ಅನ್ನ, ಸಾಂಬಾರ್, ಮಜ್ಜಿಗೆ ಹಾಗೂ ಮೈಸೂರು ಪಾಕ್ ನೀಡಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಆರೋಪಿ ಪವಿತ್ರ ಗೌಡ ಕೂಡ ದೀಪಾವಳಿ ಹಬ್ಬದ ದಿನ ಮಗಳನ್ನ ನೆನೆದು ಕಣ್ಣೀರಿಟ್ಟಿದ್ದಾರೆ ಎನ್ನಲಾಗಿದೆ. ಹೈಫೈ ಲೈಫ್ ಲೀಡ್ ಮಾಡಿದ್ದ ಪವಿತ್ರ ಗೌಡಗೆ ಜೈಲಿನಲ್ಲಿ ಸಂಕಷ್ಟ ಎದುರಾಗಿದೆ. ಪ್ರತಿಯೊಂದು ಹಬ್ಬವನ್ನು ಮಗಳು ಮತ್ತು ಕುಟುಂಬಸ್ಥರ ಜೊತೆಗೆ ಸಂಭ್ರಮದಿಂದ ಆಚರಿಸುತ್ತಿದ್ದ ಪವಿತ್ರ ಗೌಡ ಕಜಾಯ, ಹೋಳಿಗೆ ಸೇರಿದಂತೆ ತರಹೇವಾರಿ ತಿಂಡಿ ತಿನಿಸುಗಳು ಮಾಡಿ ಸಂಭ್ರಮಿಸುತ್ತಿದ್ರು. ಇದೀಗ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ಪವಿತ್ರಾಗೆ ಹಬ್ಬ ಅನ್ನೋದಿಲ್ಲ. ಮಗಳನ್ನ ನೋಡಲು ಆಕೆಯ ಜೊತೆ ಸಮಯ ಕಳೆಯಲಾಗದೆ ಪವಿತ್ರ ಕಂಗಾಲಾಗಿದ್ದಾರೆ ಎನ್ನಲಾಗಿದೆ. ಒಟ್ಟಾರೆ ಬಿಂದಾಸ್ ಲೈಫ್ ಲೀಡ್ ಮಾಡ್ತಿದ್ದ ನಟ ದರ್ಶನ್ ಹಾಗೂ ಪವಿತ್ರ ಗೌಡಗೆ ಈ ಬಾರಿಯ ಬೆಳಕಿನ ಹಬ್ಬ ದೀಪಾವಳಿ ಕತ್ತಲೆಯ ಕೋಣೆಯಲ್ಲಿ ಕಳೆಯುವಂತೆ ಮಾಡಿದೆ. ಮಾಡಿದ್ದುಣ್ಣೋ ಮಹಾರಾಯ ಎಂಬಂತೆ ಜೈಲಿನ ಕಂಬಿ ಹಿಂದೆ ಕಾಲ ಕಳೆಯಬೇಕಾಗಿದೆ. ಆದೂರು ಚಂದ್ರು, ನ್ಯೂಸ್ 18 ಆನೇಕಲ್. ದೀಪಾವಳಿ ಹಬ್ಬ ಅಂದ್ರೆ ಸಡಗರ, ಸಂಭ್ರಮ. ಆದ್ರೆ ಇದೇ ಬೆಳಕಿನ ಹಬ್ಬ ಅದೆಷ್ಟೋ ಜನರ ಬಾಳನ್ನ ಕತ್ತಲಾಗಿಸುತ್ತೆ. ಹಬ್ಬದ ಮೊದಲ ದಿನವೇ 5 ಮಕ್ಕಳು ಪಟಾಕಿಯಿಂದ ಕಣ್ಣಿಗೆ ಪೆಟ್ಟು ಮಾಡಿಕೊಂಡಿದ್ದಾರೆ. ಇನ್ನು KR ಮಾರ್ಕೆಟ್ನಲ್ಲಿ ಹಬ್ಬದ ನೆಪದಲ್ಲಿ ಲೂಟಿ ಮಾಡ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಬೆಳಕಿನ ಹಬ್ಬದಂದು ಪಟಾಕಿ ಹಚ್ಚುವಾಗ ಹುಷಾರ್. ಪಟಾಕಿ ಅವಘಡದಿಂದ 5 ಮಕ್ಕಳ ಕಣ್ಣಿಗೆ ಹಾನಿ. ದೀಪಾವಳಿ ಹಬ್ಬ ಬಂದ್ರೆ ಸಾಕು, ಅದೆಷ್ಟೋ ಜನರು ಪಟಾಕಿ ಹೊಡಿಬೇಕು ಅಂತಾನೆ ಎಷ್ಟೇ ಕಾಸ್ಟ್ಲಿ ಆದ್ರೂ ಪಟಾಕಿಯ ಖರೀದಿಸಿ ಹಬ್ಬ ಆಚರಣೆ ಮಾಡ್ತಾರೆ. ಆದ್ರೆ ಅದೇ ಪಟಾಕಿಯಿಂದ ಸಾಕಷ್ಟು ಜನ ಕಣ್ಣುಗಳಿಗೆ ಹಾನಿ ಮಾಡ್ಕೊಳ್ಳೋದು ಮಾಮೂಲಿ ಎನ್ನುವಂತಾಗಿದೆ. ಮೊದಲ ದಿನವೇ ಪಟಾಕಿಯಿಂದ ಕಣ್ಣಿಗೆ ಪೆಟ್ಟಾದ 5 ಮಕ್ಕಳು ಮಿಂಟೋ ಹಾಗೂ ನಾರಾಯಣ ನೇತ್ರಾಲಯದಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ನಿನ್ನೆ ರಾತ್ರಿ ಈ 2 ಮಕ್ಕಳು, ಗಂಡು ಮಕ್ಕಳು ರಿಪೋರ್ಟ್ ಆಗಿದ್ದಾರೆ. ಒಬ್ಬರು ರಾತ್ರಿ 11 ಗಂಟೆಗೆ, ಇನ್ನೊಬ್ಬರು 1 ಗಂಟೆಗೆ. ಎರಡು ಮಕ್ಕಳಿಗೂ ಸಿಂಪಲ್ ಇಂಜುರಿ ಆಗಿದೆ. ಔಟ್ ಪೇಷಂಟ್ ಬೇಸಿಸ್ ಟ್ರೀಟ್ ಮಾಡಿ ಕಳಿಸಿದ್ದೇವೆ ಅವರಿಗೆ. ಮಿಂಟೋ ಕಣ್ಣಿನ ಆಸ್ಪತ್ರೆಯಲ್ಲಿ 14 ವರ್ಷದ ಮತ್ತು 12 ವರ್ಷದ ಮಕ್ಕಳಿಬ್ಬರು ಗಾಯಗೊಂಡು ಚಿಕಿತ್ಸೆ ಪಡೆದ್ರೆ, ನಾರಾಯಣ ನೇತ್ರಾಲಯದಲ್ಲಿ 3 ವರ್ಷ, 4 ವರ್ಷ ಹಾಗೂ 14 ವರ್ಷದ ಮಕ್ಕಳು ಗಾಯಗೊಂಡು ಚಿಕಿತ್ಸೆ ಪಡೆದಿದ್ದಾರೆ. ಇನ್ನು ಈ 5ರಲ್ಲಿ 2 ಸ್ವತಃ ಪಟಾಕಿ ಹಚ್ಚಿ ಗಾಯಗೊಂಡ್ರೆ, ಇನ್ನುಳಿದ 3 ಯಾರೋ ಹಚ್ಚಿದ ಪಟಾಕಿಯಿಂದ ಗಾಯಗೊಂಡಿದ್ದಾರೆ. ಅದು ಪಿಸ್ಟಲ್ ಬರುತ್ತಲ್ಲ, ಆ ಪಿಸ್ಟಲಿಂದ ಏನು ಹಿಂಗೆ ಹೊಡೆದು ಸ್ವಲ್ಪ ಇದು ಬಿಸಿಲು ಕ್ರ್ಯಾಕ್ ಕರೆದು ಕಣ್ಮೇಲೆ ಆಯಿತು. ಆಮೇಲೆ ಇಲ್ಲಿ ಮಾರ್ನಿಂಗ್ ಇದು ಮಿಂಟೋಗೆ ರಾತ್ರಿ 11 ಗಂಟೆಗೆ ತಗೊಂಡಿದ್ದೆ. ಪಟಾಕಿ ಸಿಡಿಯುವಾಗ ಸಾಕಷ್ಟು ಮುಂಜಾಗ್ರತಾ ಕ್ರಮ ಅಗತ್ಯ. ಕಾಟನ್ ಬಟ್ಟೆಯನ್ನ ಧರಿಸೋದು, ನೀರನ್ನ ಪಕ್ಕದಲ್ಲಿ ಇಟ್ಕೊಳ್ಳೋದು, ಪಟಾಕಿ ಹಚ್ಚಿದ ನಂತರ ಕೂಡಲೇ ದೂರ ಸರಿಯೋದನ್ನ ಮಾಡಿ. ಜೊತೆಗೆ ಕಣ್ಣಿಗೆ ಕನ್ನಡಕ ಧರಿಸಿ ಪಟಾಕಿ ಕಿಡಿಯಿಂದ ರಕ್ಷಣೆಯನ್ನ ಪಡೆದುಕೊಳ್ಳಿ. ಒಮ್ಮೆ ಸಿಡಿಯದ ಪಟಾಕಿಗಳು, ಹೂವಿನ ಕುಂಡ ಅಥವಾ ಭೂಚಕ್ರಗಳನ್ನ ಪುನಃ ಹೊತ್ತಿಸಬೇಡಿ. ಅವುಗಳನ್ನ ನೀರಿನಲ್ಲಿ ಎಸೆಯುವ ಮುನ್ನ 20 ನಿಮಿಷ ಕಾಯಿರಿ. ಜನರು, ಪ್ರಾಣಿಗಳು ಅಥವಾ ವಾಹನದ ಮೇಲೆ ಎಂದಿಗೂ ಪಟಾಕಿಗಳನ್ನ ಎಸೆಯಬೇಡಿ. ಬಾಟಲ್ಗಳು ಅಥವಾ ಮಡಿಕೆಗಳಂತಹ ವಸ್ತುಗಳ ಒಳಗೆ ಪಟಾಕಿ ಇಟ್ಟು ಸಿಡಿಸಿ ಪಟಾಕಿ ಸದ್ದನ್ನ ಹೆಚ್ಚಿಸಬೇಡಿ. ಏಕಕಾಲದಲ್ಲಿ ಅನೇಕ ಪಟಾಕಿಗಳನ್ನ ಹಚ್ಚಬೇಡಿ. ಕಣ್ಣಿಗೆ ಕಿಡಿ ಹಾರಿದ್ರೆ ಕಣ್ಣನ್ನ ಉಜ್ಜಬೇಡಿ. ಕನಿಷ್ಠ 15 ನಿಮಿಷಗಳ ಕಾಲ ಶುದ್ಧ ನೀರಿನಿಂದ ಕಣ್ಣನ್ನ ನಿಧಾನವಾಗಿ ತೊಳೆಯಿರಿ. ತಕ್ಷಣವೇ ವೈದ್ಯಕೀಯ ಸಹಾಯವನ್ನ ಪಡೆಯಿರಿ ಮತ್ತು ಸ್ವಯಂ ಔಷಧಿಯನ್ನ ಬಳಸಬೇಡಿ. ದೀಪಾವಳಿ ಆಚರಣೆಗೆ ಜನರು ಮಾರ್ಕೆಟ್ನಲ್ಲಿ ಮುಗಿಬಿದ್ದಿದ್ರು. ಮಾರ್ಕೆಟ್ ಸುತ್ತಮುತ್ತ ಜನಸಾಗರ. ಟ್ರಾಫಿಕ್ ಅಂತೂ ಹೇಳತೀರದು.
ಯಾವುದೇ ಟೆಂಡರ್ ಅನ್ನ ಪಡೆಯದೇ ಇದ್ರೂ ಅನಧಿಕೃತವಾಗಿ ದ್ವಿಚಕ್ರ ವಾಹನಕ್ಕೆ 20 ರೂಪಾಯಿ ಮತ್ತು 4 ಚಕ್ರದ ವಾಹನಕ್ಕೆ 50 ರೂಪಾಯಿ ವಸೂಲಿ ಮಾಡ್ತಾ ಇದ್ರು. ಪಾರ್ಕಿಂಗ್ ಶುಲ್ಕಕ್ಕೆ ಯಾವುದೇ ರಶೀದಿ ಕೂಡ ನೀಡ್ತಾ ಇರಲಿಲ್ಲ. ಒಟ್ಟಾರೆ ದೀಪಾವಳಿ ಕೆಲವರಿಗೆ ಹಬ್ಬ ಆದ್ರೆ ಇನ್ನು ಕೆಲವರಿಗೆ ಕಾಸು ಮಾಡುವ ದಂಧೆ. ಆದ್ರೆ ಮಕ್ಕಳು ಪಟಾಕಿ ಹಚ್ಚುವಾಗ ಹುಷಾರಾಗಿದ್ರೆ ಒಳ್ಳೇದು. ಬೆಂಗಳೂರಿಂದ ಕ್ಯಾನಪಸನ್ನ ಯೋಗೇಶ್ವರ್ ಜೊತೆ ಶರಣು ಹಂಪಿ, ನ್ಯೂಸ್ 18.